ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ಪದ್ಮಿನಿನ ನೀನು ಸೂರ್ಯವಂಶದ ಸತ್ಯಮೂರ್ತಿಯವರ ಮೊಮ್ಮಗಳು ಅಂತ ಹೇಳ್ತಾ ಇದೆಯಲ್ಲ, ಯಾಕೆ? ಇವಳು ನಿನ್ನ ಹೆಂಡತಿ ಅಲ್ವಾ? ಇಷ್ಟು ದಿನ ನಾನು ಹಾಗೆ ಅನ್ಕೊಂಡಿದ್ದೆ. ಆದರೆ ನನಗೆ ನ್ಯಾಯ ಸಿಕ್ಕಿದ್ಮೇಲೆ ನನ್ನ ಅವಳ ಸಂಬಂಧ ಏನು ಅಂತ ನಾನು ಆಮೇಲೆ ತೀರ್ಮಾನ ಮಾಡ್ತೀನಿ. ಸರಿ, ನೀನು ಯಾವ ಕಾರಣಕ್ಕೆ ಪಂಚಾಯತಿ ಸೇರಿಸಿದ್ಯಾ ಅದನ್ನು ಹೇಳು. ನನಗೆ ನನ್ನ ಹೆಂಡತಿಯಿಂದ ಡೈವರ್ಸ್ ಬೇಕಾಗಿದೆ. ಇನ್ಮೇಲೆ ನಾನು ಇವಳ ಜೊತೆ ಬದುಕಕ್ಕಾಗಲ್ಲ. ಯಾಕೆ? ಇವಳು ನಿನಗೆ ಮರ್ಯಾದೆ ಕೊಡ್ತಾ ಇಲ್ವಾ? ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತಾ ಇಲ್ವಾ? ಅಥವಾ ಇವಳ ಮಾತು, ಹಾವ ಭಾವ, ನಡತೆಯಲ್ಲಿ ಏನಾದರೂ ಕುಂದುಕೊರತೆ ಇದೆಯಾ? ಇದ್ಯಾವುದು ಅಲ್ಲ ಮಹಾಸ್ವಾಮಿ, ಇವಳು ಕೊಲೆ ಮಾಡಿದಾಳೆ. ಇವಳು ಕೊಲೆಗಾರ್ತಿ. ಇಂಥ ನೀಚ ಮನ್ಸಿರೋ ಹುಡುಗಿ ಜೊತೆಗೆ ನಾನ್ ಜೀವನ ಮಾಡೋಕ್ಕಾಗಲ್ಲ. ಯಾವುದನ್ನು ವಿವರವಾಗಿ ಹೇಳದೆ ಒಬ್ಬರ ಮೇಲೆ ಆರೋಪ ಹೊರಿಸೋದು ತಪ್ಪು. ಅದರಲ್ಲೂ ಕೊಲೆ ಆರೋಪ ಹೊರಿಸೋದು ಇನ್ನೂ ದೊಡ್ಡ ತಪ್ಪು. ಇಷ್ಟಕ್ಕೂ ಇವಳು ಕೊಲೆ ಮಾಡಿದ್ಯಾರನ್ನ ಅದನ್ನು ಹೇಳು. ಇವಳು ನಮ್ಮ ವಂಶದ ಕುಡಿನ ಕೊಲೆ ಮಾಡಿ ಸಾಯಿಸ್ಬಿಟ್ಟಿದ್ದಾಳೆ. ಇನ್ನೂ ಪ್ರಪಂಚನೇ ಕಣ್ಬಿಟ್ಟು ನೋಡ್ದಿರೋ ನನ್ನ ಮುದ್ದು ಕಂದಮ್ಮನ್ನ ಒಂದು ಚೂರು ಕರುಣೆ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಿಬಿಟ್ಟಿದ್ದಾಳೆ. ಸುಳ್ಳು! ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ, ಹುಷಾರು. ಯಾವ ತಾಯಿ ತಾನೇ ಹೇರೋ ಮಗುನ ಕೊಲ್ಲೋದಕ್ಕೆ ಹೋಗ್ತಾಳೆ? ಇದು ಕೊಲೆ ಅಲ್ಲ, ಇದು ಆಕಸ್ಮಿಕವಾಗಿ ಆಗಿರೋ ಗರ್ಭಪಾತ. ಇದಕ್ಕೆ ನಾನೇ ಸಾಕ್ಷಿ. ಮಹಾಸ್ವಾಮಿಗಳೇ, ತಾವು ತೀರ್ಪು ಕೊಡೋ ಪಂಚಾಯಿತಿ ಚೇರ್ಮನ್ರ ಜಾಗದಲ್ಲಿ ಕೂತಿದ್ದೀರಾ ಅನ್ನೋದು ಮರ್ತು ಬಿಟ್ಟಿದ್ದೀರಾ ಅನ್ಸುತ್ತೆ. ಸತ್ಯದ ಮುಂದೆ ರಕ್ತ ಸಂಬಂಧಕ್ಕೆ ಬೆಲೆ ಇಲ್ಲ ಅಂತ ಈಗ ತಾನೇ ಹೇಳಿದ್ರಿ. ಈಗ ಅಪರಾಧಿ ಸ್ಥಾನದಲ್ಲಿ ತಂಗಿ ಇದ್ದಾಳೆ ಅಂತ ಹೇಳಿ ನನ್ನ ಮೇಲೆ ಕೂಗಾಡ್ತಿದ್ದೀರಲ್ಲ, ಇದ್ಯಾವ ನ್ಯಾಯ ಸ್ವಾಮಿ? ಪ್ರೀತಿ ವಿಶ್ವಾಸ ಸಂಬಂಧದ ಕಡೆ ನೀವೇ ಬಾಲ್ಬಿಟ್ರೆ ಈ ಪಂಚಾಯಿತಿಗೆ ಏನರ್ಥ ಇರುತ್ತೆ ಹೇಳಿ? ನೀವು ಈ ರೀತಿ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ಚೋದಾಗಿದ್ರೆ ನಾನೇ ನೇರವಾಗಿ ಬಂದು ನಿಮ್ ಜೊತೆಗೆ ಮಾತಾಡ್ತಿದ್ದೆ. ಈ ರೀತಿ ಊರ್ ಜನನ್ ಸೇರಿಸಿ ಪಂಚಾಯಿತಿ ಮಾಡೋ ಅವಶ್ಯಕತೆ ಇರಲಿಲ್ಲ. ನೀನು ತಪ್ಪು ತಿಳ್ಕೊತಾ ಇದೀಯಾ. ನಾನು ನನ್ನ ತಂಗಿ ಪರ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಅವತ್ತು ಗರ್ಭಪಾತ ಆದಾಗ ನಾನು ಆ ಸ್ಥಳದಲ್ಲೇ ಇದ್ದೆ ಅಂತ ಹೇಳ್ತಾ ಇದ್ದೀನಿ. ತೀರ್ಪು ಕೊಡೋರು ಸಾಕ್ಷಿಯಾಗಿ ಆಗ್ಲಿ ಅಥವಾ ಆರೋಪಿ ಪರವಾಗಿ ಮಾತಾಡೋದಾಗ್ಲಿ ಪಂಚಾಯಿತಿ ನಿಯಮದಲ್ಲಿ ಇಲ್ಲ. ಯಾಕೆ ಸ್ವಾಮಿ, ನಿಮ್ಗಿಷ್ಟು ಚಿಕ್ಕ ವಿಷಯ ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ ಹೋಗಿ ನಿಮ್ ದೊಡ್ಡ ಯಜಮಾನ್ರು ಸತ್ಯಮೂರ್ತಿ ಅವ್ರನ್ನ ಕೇಳ್ಕೊಂಡು ಬನ್ನಿ. ನಾನು ಯಾರ ಪರನೂ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ನಾನೇ ಎಲ್ಲದಕ್ಕೂ ಸಾಕ್ಷಿ ಅಂತ ಇಲ್ಲಿ ನಿರೂಪಿಸೋದಕ್ಕೂ ಕೂತಿಲ್ಲ. ಪಂಚಾಯಿತಿ ರೀತಿ ರಿವಾಜು ನಿಯಮ ಕಟ್ಟಳೆ ಎಲ್ಲಾನು ನನಗೆ ಗೊತ್ತಿದೆ. ಈಗಾಗಲೇ ನೀನು ಕಾನೂನು ಬಾಹಿರವಾದ ಕೆಲಸ ಮಾಡಿ ಪೊಲೀಸರಿಗೆ ಅತಿಥಿಯಾಗಿದ್ದೆ. ನೀನ್ ಕೊಡೋ ದೂರಾಗ್ಲಿ ನೀನ್ ಹೇಳೋ ಮಾತಾಗ್ಲಿ ಯಾವುದನ್ನು ಅಷ್ಟು ಸುಲಭವಾಗಿ ನಂಬೋ ಹಾಗಿಲ್ಲ. ಯಾಕಂತಂದ್ರೆ ನೀನು ಇಡೀ ಊರಿಗೆ ಕೇಡು ಬಯಸ್ತವನು. ಪ್ರತಿಯೊಂದು ವಿಚಾರನೂ ನಾನೇ ಖುದ್ದಾಗಿ ಕುಲಂಕುಷವಾಗಿ ವಿಚಾರಿಸಬೇಕಾಗತ್ತೆ. ನಿನ್ನಂಥ ಕಿಡಿಗೇಡಿಯಿಂದ ನಾನು ನ್ಯಾಯ ನೀತಿ ಪಾಠ ಹೇಳಿಸ್ಕೋಬೇಕಾಗಿಲ್ಲ, ತಿಳ್ಕೊ. ಕಾಳಿಂಗರಾಯರ ವಂಶ ಏನು, ಅವರು ಈ ಊರಿಗೆ ಕೊಟ್ಟಿರೋ ಕೊಡುಗೆ ಏನು ಎಲ್ರಿಗೂ ಗೊತ್ತಿದೆ. ಇಲ್ಲಿ ನಾನ್ ಕೇಳಿರೋ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡು. ನಾಲ್ಗೆ ಇದೆ ಅಂತ ತಲೆ ಎಲ್ಲ ಮಾತಾಡಬೇಡ.
ಕ್ಷಮಿಸಿ ಮಹಾಸ್ವಾಮಿ. ಏನಮ್ಮ ಪದ್ಮಿನಿ, ಗರ್ಭಪಾತನ ನೀನು ಸ್ವಇಚ್ಛೆಯಿಂದ ಮಾಡಿಸಿದೀಯಾ? ಇಲ್ಲ ಮಹಾಸ್ವಾಮಿ, ಒಂದು ಹೆಣ್ಣಿನ ಜೀವನದಲ್ಲಿ ಮದುವೆ ಅನ್ನೋದು ಮುಖ್ಯ ತಿರುವಾಗಿರುತ್ತೆ. ಆದ್ರೆ ತಾಯ್ತನ ಅನ್ನೋದು ಸ್ವರ್ಗ ಸಿಕ್ಕದ ಹಾಗಿರುತ್ತೆ. ಅದರಲ್ಲೂ ಚೊಚ್ಚಲ ಮಗುನ ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೋತೀವಿ. ನನ್ನ ಮಗು ಹೀಗಿರ್ಬೇಕು, ಹಾಗೆ ಬೆಳಿಬೇಕು ಅಂತ ಸಾವಿರಾರು ಕನಸುಗಳನ್ನ ಕಟ್ಕೊಂಡಿರೋ ಒಬ್ಳು ತಾಯಿಯಾಗಿ ನನ್ನ ಮಗುನ ನಾನೇ ಕೊಲೆ ಮಾಡೋದಕ್ಕೆ ಹೇಗ್ ಸಾಧ್ಯ ಹೇಳಿ? ನಾನು ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಯಾವ ಕೊಲೆನೂ ಮಾಡಿಲ್ಲ. ಇವ್ರು ನನ್ನ ಮೇಲೆ ಸುಳ್ಳು ಅಪವಾದ ಹೊರಿಸ್ತಾ ಇದ್ದಾರೆ. ಈಗಾಗ್ಲೇ ಮಗುನ ಕಳ್ಕೊಂಡು ನೋವಲ್ಲಿರೋ ನನಗೆ ಊರ್ ಜನರು ಮುಂದೆ ಪಂಚಾಯಿತಿ ಸೇರಿಸಿ ಇನ್ನಷ್ಟು ನೋವು ಕೊಡ್ತಾ ಇದ್ದಾರೆ. ನನಗೂ ಈ ಗರ್ಭಪಾತಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಮಹಾಸ್ವಾಮಿ, ಯಾವುದೇ ಸಂಬಂಧ ಇಲ್ಲ. ಸಮಾಧಾನ ಮಾಡ್ಕೊಳಮ್ಮ. ನಿನ್ನ ಪರಿಸ್ಥಿತಿ, ಮನಸ್ಥಿತಿ ಏನು ಅನ್ನೋದು ಇಲ್ಲಿ ಎಲ್ರಿಗೂ ಅರ್ಥ ಆಗತ್ತೆ. ಆದ್ರೆ ದೂರು ಕೊಡೋರು ನ್ಯಾಯ ಕೇಳ್ಕೊಂಡು ಬಂದಾಗ ನಮ್ಮೆಲ್ಲರ ಮನಸ್ಸನ್ನ ನಾವು ಕಲ್ಲು ಮಾಡಿ ಎಲ್ಲ ವಿಚಾರನೂ ಕೇಳಬೇಕಾಗತ್ತೆ. ಏನಪ್ಪ ನಕುಲ್, ಗರ್ಭಪಾತ